ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನು ಮಾಡ್ತೀನಿ ಅಂತ ಬಿಟ್ಟು ಒಂದು ವ್ಲಾಗ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಟ್ ವಾಟರ್ನ ಕುಡಿತೀನಿ. ಅದಕ್ಕೆ ಏನಾದ್ರು ಒಂದು ಮಸಾಲ ಹಾಕ್ಕೊಂಡು ಇವತ್ತು ಚಕ್ಕೆ ಹಾಕ್ಕೊಂಡ್ಬಿಟ್ಟು ಅದು ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾಗಿ ನೀರಿಗೆ ಹಾಕ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಅದಕ್ಕೆ ಇಷ್ಟು ಆರಾಮಾಗಿ ಕುತ್ಕೊಂಡು ನೀರು ಕುಡಿಯೋಕ್ಕೆ ಟೈಮ್ ಆಗುತ್ತೆ. ವೀಕ್ ಡೇಸಲ್ಲಿ ನನಗೆ ಇಷ್ಟು ಟೈಮ್ ಸಿಕ್ಕೋದಿಲ್ಲ. ಮಾರ್ನಿಂಗ್ ಎದ್ದ ತಕ್ಷಣವೇ ಅವ್ರಿಗೆ ಬ್ರೇಕ್ಫಾಸ್ಟು ಪಾಪನ ಸ್ಕೂಲಿಗೆ ಬಿಟ್ಟು ಬರೋದು ಆಗುತ್ತೆ. ಅದಾದಮೇಲೆ ನೀರೆಲ್ಲ ಕುಡ್ದಾದ್ಮೇಲೆ ಮುಂದ್ಗಡೆ ಹೊಸಲು ತೊಳೆಯೋಣ ಅಂತ ಹೋಗ್ತೀನಿ. ಸ್ಲಿಪ್ಪರ್ಸ್ ಎಲ್ಲ ಆಗಾಗೆ ಬಿದ್ದಿರುತ್ತೆ. ಮಗು ಇರೋದ್ರಿಂದ ಮನೆ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ. ಆದ್ದರಿಂದ ನಾನು ಎಲ್ಲದನ್ನೂ ಬೆಳಗ್ಗೆ ಎದ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ಒಂದು ಸಲ ಹೊಸಲು ಎಲ್ಲ ತೊಳೆದ್ಬಿಟ್ಟು ಹಾಗೆ ಫುಲ್ ಮುಂದ್ಗಡೆ ಎಲ್ಲ ನೀರು ಹಾಕ್ಕೊಂಡ್ಬಿಡ್ತೀನಿ. ನೀರು ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಕೆಲಸ ಮಾಡೋಕ್ಕೆ ಬರ್ತೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾತ್ರ ನನಗೆ ಸ್ಯಾಟರ್ಡೆ ಸಂಡೇ ಮಾತ್ರ ಇಷ್ಟು ಟೈಮ್ ಸಿಕ್ಕೋದು. ಅದಾದಮೇಲೆ ನನಗೆ ವೀಕ್ ಡೇಸಲ್ಲಿ ಅಂತ ಅಂದರೆ ಅವರಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಪಾಪನ ಸ್ಕೂಲಿಗೆ ಬಿಟ್ಟು ಬಂದು ಆದಮೇಲೆ ನಾನು ಹೊಸಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಆದ್ದರಿಂದ ಇವಾಗ ಮಾತ್ರ ಸ್ಯಾಟರ್ಡೆ ಸಂಡೇ ನನ್ನ ರೂಟೀನ್ ಇದೇ ಥರ ಇರುತ್ತೆ. ಮನೆ ಮುಂದ್ಗಡೆನೇ ಹೂವಿನ ಗಿಡಗಳಿದ್ದಾವೆ. ನಮ್ಮ ಓನರು ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ನಾನು ಹೊಸಲಿಗೆಲ್ಲ ಬೇಕಾದಷ್ಟು ಮುನ್ನ ಅಲ್ಲಿಂದನೇ ಕುಯ್ಕೊಂಡು ಬಿಡ್ತೀನಿ. ಹಾಗೆ ನಾನು ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟಿದ್ದ ಅಲ್ವಾ, ಅವನ ಜೊತೆ ಹಾಲು ತರಕ್ಕಂತ ಬಿಟ್ಟು ಮಾಲ್ಟಿಗೆ ಹೋದ್ವಿ. ಸೊ ಹಾಲು ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಸೊ ಪುಳಿಯೋಗರೆ, ಆವತ್ತಿನ ಬ್ರೇಕ್ಫಾಸ್ಟು ಪುಳಿಯೋಗರೆ ಆಗಿತ್ತು. ಫ್ರೆಂಡ್ಸ್, ಇದ್ರದ್ದು ರೆಸಿಪಿ ಏನಾದರೂ ಬೇಕಾದರೆ ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಎಲ್ಲ ತಿಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಮಧ್ಯಾಹ್ನಕ್ಕೆ ನುಗ್ಗೆ ಸೊಪ್ಪಿಂದ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಇದ್ರ ರೆಸಿಪಿ ಬೇಕಂದ್ರೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಚೆಕ್ ಮಾಡಿ ಇದು ಕೂಡ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಒಂದು 4:30 ಅಷ್ಟೊತ್ತಿಗೆ ನಾವು ಕಾರ್ನ ಸರ್ವಿಸಿಗೆ ಕೊಟ್ಟಿದ್ವಿ. ಸರ್ವಿಸಿಂದ ತೊಗೊಂಬರೋಣ ಅಂತ ಬಿಟ್ಟು ನಮ್ಮ ಮನೆಯವ್ರು ಹೊರಟಿದ್ರು. ಸೊ ಅವ್ರ ಜೊತೆ ನಾನು ಬೋಬನು ಹೊರಟ್ವಿ. ಮನೇಲಿ ಇರೋಕ್ಕಾಗೋದಿಲ್ಲ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಸೊ ನಮ್ಮನ್ನು ಕರ್ಕೊಂಡು ಹೋದರು. ಅದೇ ವಿಜಯನಗರದ ಹತ್ರ ಒಂದು ಮಹೇಂದ್ರ ಶೋರೂಮಲ್ಲಿ ಕೊಟ್ಟಿದ್ವಿ. ಕಾರ್ ಸರ್ವಿಸ್ ಎಲ್ಲ ಆಯಿತು. ನಮ್ಮ ಪಯಣ ಇನ್ನೆಲ್ಲಿಗೆ ಹೋಗೋಣ, ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಾಯಿತ್ತು. ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ಅನಿಸಿದ್ದೆ ಇನ್ನೇನು ಬೆಂಗಳೂರಲ್ಲಿರುತ್ತೆ ಹೇಳಿ ಮಾಲ್ಸ್ಗಳು. ಸೊ ನಾವು ಹೋಗಿದ್ದು ಮಾಲ್ಗೆ, ಲುಲು ಮಾಲ್ಗೆ ಹೋದ್ವಿ. ಅಲ್ಲೇನೋ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಮಕ್ಕಳು ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತಾಯಿದ್ರು ಅಂದರೆ ನೋಡಿ ಖುಷಿ ಆಯಿತು.
ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಲುಲು ಮಾಲ್ ಹಾಗೆ ಸುತ್ತಾಡಿಕೊಂಡು ಇಲ್ಲೆಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಅಂತ ಹಾಗೆ ಬಂದ್ವಿ. ಸೊ ನಾವು ಮ್ಯಾಕ್ಸಿಗೆ ಬಂದಿದ್ವಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲಾತ್ಸ್ ಎಲ್ಲ. ಸೊ ಏನೂ ಆಫರ್ ಇರಲಿಲ್ಲ, ಬಟ್ ಅಂಥ ಕಲೆಕ್ಷನ್ ಏನೂ ಇರಲಿಲ್ಲ. ನಾನೊಂದು ಬ್ಯಾಗ್ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಬಟ್ ಮಕ್ಕಳು ಇರ್ತಾರಲ್ವ, ನೋಡಿದ್ದೆಲ್ಲ ಬೇಕು ಅಂತ ಅಲ್ವ. ಅದೇ ಥರ ನಮ್ಮ ಬೋವನು ಸಹ ಏನೇ ಟಾಯ್ಸ್ ಕಂಡು ಅಥವಾ ವಾಟರ್ ಬಾಟಲ್ಲು ಏನೇ ಒಂದು ಅದು ಅವ್ರಿಗೆ ಅಟ್ರಾಕ್ಟ್ ಆಗೋ ಥರ ಕಂಡ್ರೆ ಸಾಕೋದನ್ನೆಲ್ಲ ಎತ್ಕೊತಾ ಇದ್ದ. ಹಾಗೆ ನಾನು 1 ಪೀಸ್ ಡ್ರೆಸ್ಸಸ್ನೆಲ್ಲ ನೋಡ್ತಾ ಇದ್ದೆ. ಬಟ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು, ಸಮ್ 2000 ಆ ಥರ ಇತ್ತು. ಬಟ್ ಅಷ್ಟೇನು ಕ್ವಾಲಿಟಿ ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ನಾನು ಯಾವುದೂ ತೊಗೊಳಕ್ಕೆ ಹೋಗಿರಲಿಲ್ಲ. ಅವರಪ್ಪ ಈ ಟಾಯ್ ನೋಡು ಎಷ್ಟು ಚೆನ್ನಾಗಿದೆ, ಇದನ್ನು ತಗೋ ಅಂತ ಇದ್ರು. ಬಟ್ ಅವ್ನು ಇಷ್ಟಪಟ್ಟಿದ್ದು ಇವ್ರು ಇಷ್ಟಪಡ್ತಿರಲಿಲ್ಲ, ಇವನು ಇಷ್ಟಪಟ್ಟಿದ್ದು ಅವ್ನು ಇಷ್ಟಪಡ್ತಾ ಇರಲಿಲ್ಲ. ಹಾಗೆ ಏನು ತೊಗೊಂಡಿಲ್ಲ. ಸ್ಲಿಪ್ಪರ್ಸ್ ಹಾಗೆ ನೋಡೋಕ್ಕಂತ ಹೋದ್ವಿ ಅವನಿಗೆ. ಬಟ್ ನಾವು ಹುಡುಕ್ತಾ ಇರೋ ಥರದ್ದು ಸ್ಲಿಪ್ಪರು ಸಹ ಅವನಿಗೆ ಸಿಕ್ಕಿಲ್ಲ ಅಲ್ಲಿ. ಹಾಗೆ ಸುಮ್ಮನೆ ಒಂದು ಲೈಟಾಗಿ ನನಗೊಂದು ಬ್ಯಾಗ್ ಬೇಕಿತ್ತು, ಬ್ಯಾಕ್ ಪ್ಯಾಕ್ ಥರ, ಆ ಥರದೊಂದು ಬ್ಯಾಗ್ ತೊಗೊಂಡ್ಬಿಟ್ಟು ಬಂದ್ವಿ. ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಹಶ್ವಾಗ್ತಾ ಇತ್ತು ಅಂತ ಹೇಳಿಬಿಟ್ಟು ಸೊ ಬರ್ಗರ್ನ ಆರ್ಡ್ರ್ ಮಾಡ್ಕೊಂಡ್ವಿ. 4 ಜನ ನನ್ನ ಆದ್ಮೀನು ಬಂದಳು ಆಮೇಲೆ. ಸೊ ನಾವು 4 ಜನನೂ ಸೇರಿಬಿಟ್ಟು ಬರ್ಗರ್ ತಿಂದ್ಬಿಟ್ಟು ಹಾಗೆ ಮನೆಗೆ ಬಂದ್ವಿ. ಫ್ರೆಂಡ್ಸ್ ನಾವು ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ವಿ. ಇದ್ರ ಮುಂದೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಮಲ್ಕೊಂಬಿಟ್ಟೆ. ಇದಾದಮೇಲೆ ನೆಕ್ಸ್ಟ್ ದಿನ ನಾವು ನನ್ನ ನಾದಿ ಮನೆಗೆ ಹೋದ್ವಿ. ರಿಲೇಷನ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಚಿಕನ್ ಮಾಡಿದಾರಂತೆ, ಚಿಕನ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಬೋಬು ಮತ್ತು ನಮ್ಮ ಮನೆಯವರು. ಬನ್ನಿ ಹೋಗೋಣ, ಹೇಗಿದೆ ಅಂತ ಹೇಳ್ಬಿಟ್ಟು, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ನೋಡೋಣ. ಅಯ್ಯೋ, ಇವನಿಗೊಂದು ಇದೊಂದು ಆಟೋದೊಂದು ತಂದ್ಕೊಟ್ಬಿಟ್ಟಿದ್ದಾರೆ. ಅದೊಂದು ಏನೋ ಮೈನ ಹೊಡಿತಾನೆ ಇದ್ದಾನೆ, ಸುಮ್ಮನೆ ಇರ್ತಾನೆ ಇಲ್ಲ. ಚಪ್ಪಲಿ ಹಾಕೋಬೇಕು. ದೂಡು ಬೈಕ್ ಯಾರು ಓಡಿಸೋದೀಗ? ಕಾರ್ ಕವರಲ್ಲೇ ಇಟ್ಟಿದ್ದೀವಿ. ಕಾರು ನಾವು ಇಲ್ಲಿ ನಿಲ್ಲಿಸ್ತೀವಿ, ಯಾರೋ ಮೇಲ್ಗಡೆ ಮನೆಯವ್ರು ಬಂದು ನಿಲ್ಲಿಸಿದ್ರು. ಸೊ ಅದಕ್ಕೆ ನಾವು ಬೇರೆ ಕಡೆ ನಿಲ್ಲಿಸಿದ್ವಿ. ಈಗ ಬಂದಾದ್ಮೇಲೆ ಅಲ್ಲಿ ಕಾರ್ ನಿಲ್ಲಿಸ್ಬೇಕು.
ಯಾರ ಮನೆಗೆ ಬಂದ್ವಿ ಮಗರಿ? ಯಾರ ಮನೆಗೆ ಬಂದ್ವಿ? ಯಾರ ಮನೆಗೆ ಬಂದ್ವಿ ನಾವು? ಯಾರ ಮನೆಗೆ ಬಂದಿದ್ದೀವಿ ಬಾಬಾ? ಹಾಂ, ಚಿಕ್ಕಪ್ಪ ಮನೆಗೆ. ನಾನು ಬರಲ್ಲ, ಬಾಯ್. ಹಾಂ, ಏನಕ್ಕೆ ಬಂದ್ವಿ ನಾವು ಇವಾಗ ಇಲ್ಲಿಗೆ? ಹಾಂ, ಚಿಕನ್ ತಿಂತ್ಯಾ ನೀನು? ಎಷ್ಟು ತಿಂತ್ಯಾ? ಚಿಕನ್ ತಿನ್ನಕ್ಕೆ ಬಂದಿರೋದು. ನೀನೇನ್ ತಂದೆ ಹೇಳ ನನಗೆ. ಏನ್ ತಂದೆ ನೀನು? ಅವ್ನು ಸಕ್ಕರ ಆಗ್ಬಿಡ್ತಾನೆ. ಯಾರ ಮನೆಗೆ ಬಂದ್ವಿ ಮಗರಿ? ಯಾರ ಮನೆಗೆ ಬಂದಿದ್ದೀವಿ ಬಾಬಾ? ಪಲ್ಲವಿ ಅವಳು ಮಾಡು. ನಮ್ಮ ಪಲ್ಲವಿ ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿಬಿಟ್ಟಿದ್ದಾಳೆ. ಸಣ್ಣ ಸಾಕು ಕಣೆ, ದೊಡ್ಡ ತಿನ್ನಕ್ಕಾಗಲ್ಲ. ಬಿಡೋ ಮಗ. ಯಾಕೆ? ನಾನು ಮಾಡೋ ಮುದ್ದೆ ಚೆನ್ನಾಗಿಲ್ವಾ? ನೋಡು ಮುದ್ದೆ ಮುಟ್ಟು ನೋಡಿ ಹೆಂಗಿದೆ ಅಂತ. ಅಲ್ಲ, ನಾನು ಮಾಡೋ ಮುದ್ದೆ ಚೆನ್ನಾಗಿಲ್ವಾ? ನೀನು ಮಾಡೋದು ಚೆನ್ನಾಗಿಲ್ಲ ಅಂತ ಯಾಕೆ ಕಂಪೇರ್ ಮಾಡ್ತೀನಿ? ನಾನು ಹೇಳ್ತಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ನಮ್ಮ ಮನೆಯವ್ರು ಹಾಗೆ ರೇಗಿಸ್ತಾ ಇದ್ರು, ನೋಡು ಎಷ್ಟು ಚೆನ್ನಾಗಿದೆ ಮುದ್ದೆ, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತೇಳ್ಬಿಟ್ಟು. ನಾನು ಹಾಗೆ ಸುಮ್ಮನೆ ಏನೇನೋ ಹೇಳ್ತಾ ಇದ್ದೆ, ನಮ್ದು ಹಿಟ್ಟಾಗಿಲ್ಲ ಹೀಗಿಲ್ಲ ಅಂತೇಳ್ಬಿಟ್ಟು. ಬಟ್ ಸಖತ್ತಾಗಿ ಮಾಡಿದ್ಲು. ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ತಿನ್ಕೊಂಬಿಟ್ಟು ನಾವು ಮನೆಗೆ ಹೋದ್ವಿ. ಅಲ್ಲೆಲ್ಲ ಊಟ ಮಾಡಿಕೊಂಡು ಮನೆಗೆ ಒಂದು 11:30 ಅಷ್ಟೊತ್ತಿಗೆ ಬಂದ್ಬಿಟ್ಟು ಮಲ್ಕೊಂಡ್ವಿ. ಅಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ಥರ ಡೈಲಿ ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪ್ಲೀಸ್ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ.